ಶಹಾಪುರದಿಂದ 15 ಕಿಲೋಮೀಟರ್ ದೂರ ಹೇಗೆ ಹೋಗುವುದು? ಆ ಸಮಯದಲ್ಲಿ ಬಸ್ ಇಲ್ಲ, ಆಟೋಗಳನ್ನ ಹುಡುಕಬೇಕು. ಅವರು ಬೇಗ ಬರುವುದಿಲ್ಲ. ಈ ಸಂದರ್ಭದಲ್ಲಿ ನಿಮಗೆ ನೆನಪಾಗಬೇಕಾಗಿರುವುದು ಆಂಬ್ಯುಲೆನ್ಸ್ ಮತ್ತು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳು. ಅವು ಹಾಳು ಬಿದ್ದ ರಸ್ತೆಗಳು, ಕಾರಣ ಅವು ನಿಮಗೆ ನೆನಪಾಗುವುದಿಲ್ಲ. ಅಪ್ಪ ಎದೆ ನೋವಿನಿಂದ ವಿಲವಿಲ ಒದ್ದಾಡುತ್ತಾನೆ. ಏನು ಮಾಡಬೇಕು? ನಿಮಗೆ ಏನೂ ತೋಚುವುದಿಲ್ಲ. ಯಾರು ಆಂಬ್ಯುಲೆನ್ಸ್ಗೆ ಕಾಲ್ ಮಾಡುತ್ತಾರೆ? ಕಾಲ್ ಕನೆಕ್ಟ್ ಆಗಲು ಅರ್ಧ ಗಂಟೆ ಹಿಡಿಯುತ್ತದೆ. 15 ಕಿಲೋಮೀಟರ್ ದೂರದ ದಾರಿಯನ್ನ ಕ್ರಮಿಸಲು ಅದಕ್ಕೆ 1 ತಾಸು ಹಿಡಿಯುತ್ತದೆ. ನೀವು ನಿಷ್ಕ್ರಿಯಗೊಂಡ ಅಪ್ಪನನ್ನ ಆಂಬ್ಯುಲೆನ್ಸ್ನಲ್ಲಿ ಹಾಕಿಕೊಂಡು ಶಹಾಪುರಕ್ಕೆ ಬಂದಾಗ ಡಾಕ್ಟರ್ ಏನಂತಾರೆ ಗೊತ್ತೇ? ಕ್ಷಮಿಸಿ, ತುಸು ಬೇಗ ಬಂದಿದ್ದರೆ ಜೀವ ಉಳಿಸಬಹುದಿತ್ತು ಅಂತ. ಬೇರೇನೂ ತೋಚುವುದಿಲ್ಲ. ಕಣ್ಣುಗಳಿಗೆ ಕತ್ತಲು ಆವರಿಸುತ್ತದೆ. ಅಪ್ಪ ನೋಡುತ್ತಿರುವಂತೆ ಕಣ್ಣ ಮುಂದೆ ಸತ್ತು ಹೋದ. ಮನೆಯಲ್ಲಿ ಹಡವಿತ್ತು, ಪಕ್ಕದಲ್ಲಿ ಸಿಟಿ ಇತ್ತು. ಆದರೂ ಅಪ್ಪನನ್ನ ಉಳಿಸಿಕೊಳ್ಳುವುದು ಸಾಧ್ಯವಾಗಲಿಲ್ಲ. ಅಪ್ಪನನ್ನ ಮಣ್ಣಿಗಿಟ್ಟು 4 ದಿನ ಅತ್ತು ಸುಮ್ಮನಾಗುತ್ತೀರಿ. ಮಂದಿಯ ಮುಂದೆ ವಿಧಿ ಕರೆದಾಗ ಯಾರಾದರೂ ಹೋಗಲೇಬೇಕಲ್ಲ ಎನ್ನುವ ವೇದಾಂತ ಹೇಳುತ್ತೀರಿ. ಅಪ್ಪನ ಸಾವಿಗೆ ಕಾರಣ ಯೋಚಿಸುವುದಿಲ್ಲ. 15 ಕಿಲೋಮೀಟರ್ ದೂರದ ಗ್ರಾಮವನ್ನ ಕ್ರಮಿಸಲು ಆಂಬ್ಯುಲೆನ್ಸ್ ಏಕೆ 1 ಗಂಟೆ ಸಮಯ ತೆಗೆದುಕೊಂಡಿತು? ಕೆಲಸಕ್ಕೆ ಬಾರದ ವಿಷಯಗಳ ಕುರಿತು ಯೋಚಿಸುವುದನ್ನ ಬಿಟ್ಟು ಅಪ್ಪ ಸತ್ತ ಮೇಲೆ ಮನೆ ಸ್ಮಶಾನವಾಗಿ ಹೋಯಿತು. ಓದಿ ಭವಿಷ್ಯ ರೂಪಿಸಿಕೊಳ್ಳಬೇಕಿದ್ದ ನೀವು ಸಂಸಾರದ ನಿಮ್ಮ ಪರವಾಗಿ ಯಾರೂ ಬರುವುದಿಲ್ಲ. ನಾವಿಲ್ಲ. ಸರ್, ಇದು ಅತ್ಯಂತ ಕಳಪೆ ಕಾಮಗಾರಿ ಸರ್. ಇದು 101 ಲಕ್ಷ, 1 ಕೋಟಿ ರೂಪಾಯಿ, 1 ಲಕ್ಷ ರೂಪಾಯಿದಲ್ಲಿ ನಿರ್ಮಾಣ ಮಾಡಿರಿ ಸರ್. ಇದು ನಿರ್ಮಾಣ ಮಾಡಿ ಭಾಳ ದಿವಸ ಆಗಿರಿ ಸರ್. ಒಂದು 5 ಇಲ್ಲ 6 ತಿಂಗಳು ಹಂತದಲ್ಲಿ ಕಾಮಗಾರಿ ಮುಗಿದ ಸರ್. ಅತ್ಯಂತ ಕಳಪೆ ಕಾಮಗಾರಿ ಸರ್. ಇಲ್ಲಿವರೆಗೆ ಸರ್ ಇದು ಆಲ್ರೆಡಿ ಡಾಂಬರ್ ಕಿತ್ತಿದೆ ಸರ್. ಆಮೇಲೆ ಇದು ಎಷ್ಟು ಅಪಾಯಕಾರಿಯಾಗಿ ಇಲ್ಲಿ ಸ್ಥಿತಿ ನಿರ್ಮಾಣ ಆಗಿದೆ ನೋಡಿ ಸರ್. ಬೈಕ್ನವರು ಸ್ವಲ್ಪ ಆಯತಕ್ಕಿದ್ರೆ ಇವೆಲ್ಲ ಬಿದ್ದು ಕಾಣಕ್ಕಾಗ್ತಂತಾರೆ ಸರ್. ಇಷ್ಟು ಕಳಪೆ ಕಾಮಗಾರಿನ ಯಾವ ಉದ್ದೇಶಕ್ಕೆ ಮಾಡ್ತಾರೆ ಮತ್ತು ಯಾರು ಮಾಡ್ತಾರೆ ಅಂದರೆ ನಮ್ಗೆ ಅರ್ಥ ಅಲ್ಲ ಸರ್. ನಾವು ಇದೇ ಏರಿಯಾದ ಜನಗಳು ಸರ್ ನೋಡಿದ್ವಿ. ಒಂದೊಂದು ದಿವಸ ಕಾಮಗಾರಿ ಮುಗಿಸ್ಬಿಟ್ರು ಸರ್.